ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿರಂಜನ್ ಕುದ್ರಾಳಿ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಪಾರ್ಟ್ ಒನ್ ಆಫ್ ಗಣೇಶ್ ಚತುರ್ಥಿ ಫೆಸ್ಟಿವಲ್ ಸೀರೀಸ್. ಹಬ್ಬದ ಸೀರೀಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹಬ್ಬದ ನಮ್ಮ ಮನೇಲಿ ಗಣಪತಿ 3 ದಿನ ಇಡ್ತೀವಿ. 3 ದಿನದ್ದು ವ್ಲಾಗ್ ಮಾಡ್ತೀನಿ. ಪ್ರಿಪ್ರೇಷನ್ಸ್ಗೆ ಅಂತ 1-2 ದಿನ ಟೈಮ್ ತಗೊಳುತ್ತೆ. ಹಬ್ಬದ ಮಾತ್ರ 3 ದಿನ ಮಾಡಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇದಿಷ್ಟು ವ್ಲಾಗಲ್ಲಿ ಗಣಪತಿ ಹಬ್ಬದಲ್ಲಿ ನನ್ನ ಜೊತೆ ನನ್ನ ತಮ್ಮ ಕೂಡ ಇರ್ತಾನೆ. ಹೊಸದಾಗಿ ಅವನ್ನ ನಾನು ಚಾನಲ್ಗೆ ಇಂಟ್ರೊಡ್ಯೂಸ್ ಮಾಡ್ತಿರೋದು. ಸೊ ಅವನ ಬಗ್ಗೆ ಅವನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಇವನು ನಮ್ಮ ತಮ್ಮ. ನಮಸ್ತೆ, ನಾನು ಚಂದನ್ ಅಂದನೂರ್ ಅಂತ. ಇನ್ಮೇಲಿಂದ ಎಲ್ಲ ಗಣೇಶ ಬ್ಲಾಗಲ್ಲೂ ನಾನು ನಿರಂಜನ್ ಜೊತೆ ಇರ್ತೀನಿ. ಈಸ್ ಮೈ ಕಸಿನ್. ಅದೇ ನಾವು ಇವನ್ನ ಕರೆಯೋದು ಗುಂಡ ಅಂತ ಕೆಲವು ಸರಿ ಕರಿತೀವಿ, ಚಂದನ್ ಅಂತ ಕೆಲವು ಸರಿ ಕರಿತೀವಿ. ನಾವು ಅಕಸ್ಮಾತ್ ಗುಂಡ ಅಂತ ಕರೆದ್ರೆ ನೀವು ಕನ್ಫ್ಯೂಸ್ ಆಗೋದು ಬೇಡ. ಗುಂಡ ಅಂತ ಕರೆದ್ರೆ ಚಂದನ್. ಕೆಲವು ಸರಿ ಚಂದನ್ ಅಂತಾನು ಕರಿತೀವಿ. ಇವತ್ತು ನಾವು ಗಣಪತಿ ತರಕ್ ಹೋಗ್ತಿದೀವಿ. ಗಣಪತಿನ ತರಕ್ ಹೋಗ್ತಿದ್ವಿ, ತಗೊಂಡ್ಬರ್ತೀವಿ. ಸೊ ಅಲ್ಲಿ ನಾನು ಇರ್ತೀನಿ, ಇವನು ಇರ್ತಾನೆ. ಕಲೆಕ್ಟ್ ಮಾಡೋದು ಮಾತ್ರ ಇಬ್ರು ಸೇರಿ ಡಿಸೈಡ್ ಮಾಡ್ತೀವಿ. ಅಣ್ಣನ್ನು ಕರ್ಕೊಂಡು ಹೋಗ್ತಿದೀವಿ ಜೊತೆಗೆ. ಬಟ್ ಅವನೇನು ಚೂಸ್ ಮಾಡಲ್ಲ, ನಾವಿಬ್ರು ಸೇರಿ ಯಾರು ಚೂಸ್ ಮಾಡ್ತೀವಿ ಅದಕ್ಕೆ ಓಕೆ ಅಂತಾನೆ. ಅದನ್ನ ತಗೊಂಡು ಬರಕ್ ಪ್ಲಾನ್ ಹಾಕಿದ್ವಿ. ಇದೇ ತರ ಗಣೇಶ ಅದೇ ತರ ಗಣೇಶ ಅಂತ ಏನು ಪ್ಲಾನ್ ಮಾಡಿಲ್ಲ. ಕಾಣಿಸುತ್ತೆ ಅದೇ ನಮ್ಮ ಚಾಯ್ಸ್. ಅಲ್ಲೋಗಿ ನೋಡಿದ್ಮೇಲೆ ಯಾವ್ದು ಚೆನ್ನಾಗುತ್ತೆ ಅಂತ. ಮತ್ತಿನ್ನೇನಾದ್ರೂ ಹೇಳ್ತಿದ್ಯಾ? ಇಲ್ಲ, ಏನೂ ಇಲ್ಲ. ಆಮೇಲೆ ಗಣೇಶ ಬ್ಲಾಗ್ ಅನ್ನ ನೀವು ಫುಲ್ ನೋಡ್ಲೇಬೇಕು. ಆಮೇಲೆ ಇದೇ ವ್ಲಾಗ್ ಅಲ್ಲಿ ಗಣಪತಿ ತರೋದು ಕೂಡ ಇರುತ್ತೆ. ಆಮೇಲೆ ಗಣಪತಿ ಸೆಲೆಕ್ಟ್ ಮಾಡಕ್ ಹೋದಾಗ ಅಲ್ಲೆಲ್ಲ ಗಣೇಶನ ತೋರಿಸ್ತೀನಿ. ಬಟ್ ನಮ್ದು ಇರುತ್ತೆ, ಅದನ್ನ ತೋರ್ಸಲ್ಲ. ಹಬ್ಬದ ದಿವಸ ನೀವೇ ನೋಡ್ಬೇಕು. ಓಕೆ, ಇವನ್ ಹಂಗೆ ಹೇಳ್ದೆ, ಅದೇ ತರ ಮಾಡೋಣ ಅನ್ಕೊಂಡೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ನಾವು ಗಣಪತಿನ ಮನೆ ಒಳಗಡೆ ತರುವಾಗ ಬಾಗ್ಲಲ್ಲಿ ನಿಲ್ಸಿ ಪೂಜೆ ಮಾಡೋ ಪದ್ಧತಿ ನಮ್ಮ ಮನೆಯಲ್ಲಿ ಇಲ್ಲ. ದಿನ ನಿಮ್ಗೆ ಗಣಪತಿ ತೋರಿಸ್ತೀನಿ. ಇವಾಗ ಜಸ್ಟ್ ಅಲ್ಲಿ ಹೋದಾಗ ಶಾಪ್ ಮಾಡಿ ಯಾವ ಗಣಪ ಬೇಕಾದ ಸೆಲೆಕ್ಟ್ ಮಾಡಿ ತಗೊಂಡು ಬರ್ತೀವಿ. ಅದೆಲ್ಲ ಗಣಪತಿ ತೋರಿಸ್ತೀವಿ. ಸ್ವಲ್ಪ ಪ್ರಿಪ್ರೇಷನ್ಸ್ ನಾಳೆ ಪೂರ್ತಿ ಬರೀ ಪ್ರಿಪ್ರೇಷನ್ಸ್ಗೆ ಆಗುತ್ತೆ ಅಂತ ಇವತ್ತೊಂದು ಸ್ವಲ್ಪ ಮಾಡ್ತಿದೀವಿ. ತೀರಾ ಬೇಸಿಕ್ ಇಂಟ್ರೊಡ್ಯೂಸಿಂಗ್ ನಂದು, ಮತ್ತೆ ಏನೇನು ಮಾಡ್ತೀವಿ ಅಂತ ಹೇಳೋದಷ್ಟೇ. ತೀರಾ ಬೇಸಿಕ್ ಒಂದಿದೆ. ನಂದು ಐಡಿಯಾ ಏನಿದೆ ಅಂತ ಆಮೇಲೆ ಹೇಳ್ತೀನಿ. ಬೇಸಿಕ್ ಮಾತ್ರ ಇವತ್ತು ಪ್ರಿಪೇರ್ ಮಾಡ್ಕೊಂತೀವಿ. ಅದನ್ನು ಕೂಡ ತೋರಿಸ್ತೀವಿ. ನಾಳೆ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ. ಹೌದು, ಡೆಕೋರೇಷನ್ ಎಲ್ಲ ಇರುತ್ತೆ ಮನೆಯದು. ಮತ್ತೆ ಗಣೇಶ ಹಿಂದೆ ಬ್ಯಾಕ್ ಗ್ರೌಂಡ್ ಎಲ್ಲ ಮಾಡ್ತೀವಿ ಅಲ್ವಾ. ಸೊ ಅದನ್ನೆಲ್ಲ ನಾಳೆ ಮಾಡ್ತೀವಿ. ಬೇಸಿಕ್ ಜಸ್ಟ್ ಏನೇನು ಬೇಕು, ಹೂವು ಅವೆಲ್ಲ ತಗೊಂಡ್ಬರೋದು ಎಲ್ಲ ಹೋಗ್ತೀವಿ ಶಾಪಿಂಗ್ ಇವತ್ತೆಲ್ಲ. ಅಂಡ್ ಹಿಂದೆ ಚಾಪೆ ತರ ಹಾಕ್ಬೇಕು. ಅದ್ರ ಮುಂದೆ ನಾವು ಡೆಕೋರೇಷನ್ ಮಾಡ್ತೀವಿ. ಚಾಪೆ ಇವತ್ತೇ ಹಾಕ್ಬಿಡೋಣ. ಇವತ್ತೇ ಎಲ್ಲ ಚಾಪೆ ಎಲ್ಲ ಇವತ್ತು. ನಾಳೆ ಜಸ್ಟ್ ಮೇಲ್ಗಡೆ ಡೆಕೋರೇಷನ್ ಮಾಡೋದು, ಲೈಟಿಂಗ್ಸ್ ಎಲ್ಲ. ಓಕೆ, ಹಂಗೆ ಮಾಡೋಣ. ಅಂಡ್ ಗಣಪತಿ ವ್ಲಾಗ್ಸ್ ಅಷ್ಟನ್ನ ಪೂರ್ತಿಯಾಗಿ ನೋಡಿ. ಇಷ್ಟ ಆದ್ರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೀಲೇಬೇಡಿ. ಇನ್ಮೇಲೆ ಒಂದು ವಿಡಿಯೋ ಅಪ್ಲೋಡ್ ಆಗ್ತಾನೆ ಇರುತ್ತೆ, ನೋಡ್ತಾ ಇರಿ. ಥ್ಯಾಂಕ್ ಯು.
ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನೋಡಿರೋ ಗಣೇಶದಲ್ಲಿ ಒಂದು ಗಣೇಶ ನಮ್ಮದು ಆಲ್ರೆಡಿ ಗಣೇಶ ತಂದು ಮನೇಲಿ ಇಟ್ಟು ಆಯಿತು. ಇವಾಗ ಏನಿದ್ರು ನೆಕ್ಸ್ಟ್ ಪ್ರಿಪ್ರೇಷನ್ಸ್ ಏನಿದೆ ಅದನ್ನು ಮಾಡ್ಕೋಬೇಕು. ಹೆಂಗ ಅನಿಸ್ತು ಗಣೇಶ? ಚೆನ್ನಾಗಿತ್ತ? ನಮಗೆ ಗಣೇಶ ತುಂಬಾ ಇಷ್ಟ ಆಯ್ತು. ಬಟ್ ಅವ್ರಿಗೂ ದುಡಿಮೆ ಈಗಲೇ ಚೆನ್ನಾಗಾಗೋದು. ಅದಕ್ಕೋಸ್ಕರನಾದ್ರೂ ನಾವು ಗಣಪತಿ ಸ್ವಲ್ಪ ಚೆನ್ನಾಗಿರೋದು ನೋಡಿ ತಗೋಬೇಕು. ದಯವಿಟ್ಟು ಅವ್ರ ಹತ್ರ ಜಾಸ್ತಿ ಬಾರ್ಗೇನ್ ಮಾಡಬೇಡಿ. ಆಮೇಲೆ ಯಾರು ಜಾಸ್ತಿ ಎಕೋ ಫ್ರೆಂಡ್ಲಿ ಗಣೇಶ ಇಕ್ತಾರೋ ಅವ್ರಿಗಂತೂ ಈ ಸರಿ ಸ್ವಲ್ಪ ಜಾಸ್ತಿನೇ ರೇಟ್ ಆಗಿದೆ ಅನಿಸುತ್ತೆ. ಯಾಕಂದರೆ ನಾವು ಈ ವರ್ಷ ಅದನ್ನೇ ತರೋಣ ಅನ್ಕೊಂಡ್ವಿ, ಆದ್ರೆ ಬಜೆಟ್ ಔಟ್ ಆಗಿತ್ತು. ಸೊ ಹಾಗಾಗಿ ನಾವು ಈ ಸರಿ ಅದನ್ನ ತಂದ್ವಿ. ಆಮೇಲೆ ಎಕೋ ಫ್ರೆಂಡ್ಲಿ ಗಣೇಶ ಹೆವಿ ಕಾಸ್ಟ್ಲಿ ಇತ್ತು. ಆಮೇಲೆ ಸೋಲ್ಡ್ ಆಗಿದ್ವು, ಸೋಲ್ಡ್ ಔಟ್, ತುಂಬಾ ಸೋಲ್ಡ್ ಔಟ್ ಆಗಿದ್ವು. ಆಮೇಲೆ ಒಂದ್ ಹತ್ರ ಏನು ಅಂದ್ರೆ ಬುಕಿಂಗ್ ಆಗಿದೆ. ಮತ್ತೆ ಎಕೋ ಫ್ರೆಂಡ್ಲಿ ಬೇಕು ಅಂದ್ರೆ ನೀವು ಮುಂಚೆನೆ ಆರ್ಡರ್ ಕೊಡ್ಬೇಕಿತ್ತು ಅಂದ್ರೆ ಒಂದ್ ಅಂಗಡಿ ಅಲ್ಲ. ನಾವು ಏನಿಲ್ಲ ಅಂದ್ರೆ ಒಂದ್ 20 ಅಂಗಡಿ ಅಡ್ಡಾಡಿದ್ವಲ್ಲ. 22 ಅಂಗಡಿ ಹೋಗಿದೀವಿ. ಒಂದೊಂದ್ ಕಡೆ ಅಂಗಡಿಲಿ ಚೆನ್ನಾಗಿರುತ್ತೆ ಬಜೆಟ್ ಔಟ್, ಇನ್ನೊಂದ್ ಕಡೆ ತುಂಬಾ ಓವರ್ ಗ್ರ್ಯಾಂಡ್ ಆಗಿರುತ್ತೆ. ನಾವು ಆಕ್ಚುಲಿ ಎಕೋ ಫ್ರೆಂಡ್ಲಿ ತಗೊಳೋಣ ಅನ್ಕೊಂಡ್ವಿ, ಬಟ್ ನಮ್ಮ ಮನೇಲಿ ಯಾವಾಗ್ಲೂ ಪೇಂಟ್ ಇರೋದೇ ಇಕ್ಕೋದ್ರಿಂದ ಇಕ್ಕನ ಅಂತ ಅದನ್ನೇ ತಗೊಂಡ್ಬಂದ್ವಿ. ಅಲ್ಲಿ ನೋಡಿದ್ರೆ ಅಲ್ಲಿ ನೋಡಿದಾಗ ಓಕೆ ಅನ್ಸಿಲ್ಲ ಅಂದ್ರೆ ಇಲ್ಲಿ ಬಂದ್ಮೇಲೆ ನೋಡಿದ್ಮೇಲೆ ಇಷ್ಟ ಆಗುತ್ತೆ. ನಾವು ಯಾವ್ದು ತಂದಿರೋದ್ವೋ ಅದೇ ಇಷ್ಟ ಆಗುತ್ತೆ. ಮತ್ತೆ ಇವಾಗ ನಾಳೆಗೆ ನಮ್ದು ಕೆಲಸ ಜಾಸ್ತಿ ಇರುತ್ತೆ. ಡೆಕೋರೇಷನ್ಸ್ ಪೂರ್ತಿ ನಾವು 90% ನಾಳೆನೆ ಮುಗಿಸ್ಬೇಕು ಅನ್ಕೊಂಡಿದೀವಿ. ಅದರಿಂದ ಇವತ್ತು ಸ್ವಲ್ಪ ಒಂದು 40%, ನಾಳೆ 90%, ಮತ್ತೆ 10% ಗಣೇಶ ಗೌರಿ ಕೂರ್ಸೋದೊಂದೇ. ಅದು ಕೂರ್ಸಿದ್ರೆ ಫುಲ್ಫಿಲ್ ಆಗೋದೆಲ್ಲ. ಅಲ್ಲಿ ತನಕ ಆಗಲ್ಲ. ಎಷ್ಟಾಗುತ್ತೋ ಅಷ್ಟು ಇವತ್ತು ಮಾಡ್ತೀವಿ. ನಂದೇನು ಥೀಮ್ ಇದೆ ಅಂದರೆ ಬಾಳೆ ಎಲೆ ಲೀವ್ಸ್ದು ಡೆಕೋರೇಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಬಾಳೆ ಎಲೆ ಕಟ್ಟಬೇಕು ಅಂದರೆ ಅದ್ರ ಹಿಂದೆ ಒಂದು ಚಾಪೆ ಥರ ಏನಾದರೂ ಹಾಕಬೇಕು. ನಾನಿವಾಗ ಅದನ್ನ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ, ವ್ಲಾಗ್ ಮಾಡೋದು ಮರ್ತುಬಿಟ್ಟೆ. ನೆಕ್ಸ್ಟ್ ಇವಾಗ ಲೈಟ್ಸ್ ಹಾಕಬೇಕು. ಇವಾಗಲೇ ಲೈಟ್ಸ್ ಎಲ್ಲ ಏನೋ ಹಾಕಲ್ಲ, ನಾಳೆ ಹಾಕೋದಾದ್ರೆ ಇವತ್ತು ಮೆಜರ್ ಮಾಡಿ ಎಷ್ಟು ಲೈಟ್ ಹಾಕಬೇಕು, ಎಷ್ಟು ತೆಗಿಬೇಕು ಅಂತ ಸೆಟ್ ಮಾಡಿ ಇಡ್ತೀನಿ. ನಾಳೆ ಅದನ್ನು ಕಟ್ಟಿದ್ರಾಯ್ತು. ಇವಾಗ ಸೆಟ್ ಮಾಡೋಣ ಅಂತ ಇವನು ಹೇಳ್ದ, ಅದಕ್ಕೆ ಎಲ್ಲ ತಕ್ಕೊಂಡು ಕೂತಿದ್ದೀವಿ, ಎಲ್ಲ ಆಡ್ಬಿಟ್ಟಿದ್ದೀವಿ. ಸೊ ಮಾಡ್ತಾ ಇದ್ದೀವಿ ಒಂದೊಂದೇ. ಮತ್ತೆ ನಾವು ಗಣೇಶನ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ, ಅದರಲ್ಲೊಂದು ಗಣೇಶ ಇದೆ. ನಿಮಗೆ ಯಾವ್ದು ಗಣೇಶ ತುಂಬ ಇಷ್ಟ ಆಯಿತು, ಇದನ್ನು ತಗೋಬೇಕಿತ್ತು ಅನಿಸಿದ್ರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಗೈಸ್, ಇವತ್ತಿಂದ ಎಲ್ಲ ಮುಗೀತು. ಫೋಟೋ ತೆಗೆದಿಯಾ? ಯಾವುದು ರೆಡಿ ಮಾಡಿದ್ದು? ಫೋಟೋ ತೆಗ್ದಿದ್ದೀನಿ. ಅದನ್ನೇ ಫೋಟೋ ಅಪ್ಲೋಡ್ ಮಾಡ್ತೀನಿ. ರೆಕಾರ್ಡ್ ಮಾಡೋದು ಮರ್ತ್ವಿ. ನಾವು ರೆಕಾರ್ಡ್ ಮಾಡಬೇಕಿತ್ತು, ಬಟ್ ಅಲ್ಲಿ ಇಲ್ಲಿ ಕೆಲಸ ಎಲ್ಲರೂ ಕರ್ತಿದ್ರು, ಬ್ಯುಸಿ ಆಗಿದ್ವಿ. ಸೊ ಹಾಗಾಗಿ 2 ಕಡೆ ಹಿಡ್ಕೋಬೇಕಿತ್ತು. ಮೇಲ್ಗಡೆ ಕೆಲಸ ಮಾಡುವಾಗ ಕೆಳಗಡೆ ಹಿಡ್ಕೋಬೇಕಿತ್ತು. ಆ ಥರ ಇದರಿಂದ ರೆಕಾರ್ಡ್ ಮಾಡೋಕ್ಕೆ ಯಾರೂ ಸಿಗಲಿಲ್ಲ. ಅದು ಫೋಟೋ ಅಪ್ಲೋಡ್ ಮಾಡ್ತೀವಿ. ಸೊ ಇದು ಡೇ 1 ಗಣೇಶ ಬ್ಲಾಗಿನ ಡೇ 1 ಆಗಿದೆ. ಮತ್ತೆ ನಾಳೆ ಡೇ 2 ಇನ್ನೂ ಡಿಫಿಕಲ್ಟ್ ಟಾಸ್ಕ್ ಬರುತ್ತೆ ಒಂಥರ, ಆ ರೀತಿ ಹೇಳಬೇಕು. ಇದು ಡೇ 1 ಜಸ್ಟ್ ಸಿಂಪಲ್, ಏನು ಟ್ರೈಲರ್ ಥರ. ನಾಳೆ ಜಾಸ್ತಿ ಕಷ್ಟ ಇದೆ. ನಾಳೆನೇ ಜಾಸ್ತಿ ಸಾಮಾನು ತರೋದಿರೋದು, ತಗೊಂಡು ಬರಬೇಕು ನಾಳೆ. ಮತ್ತೆ ಆಮೇಲೆ ಡೇ 2 ವ್ಲಾಗು ಇದರಲ್ಲೇ ಹಾಕ್ತೀವಿ. ಮತ್ತೆ ಡೇ 2 ಸಪ್ರೇಟ್ ಮಾಡೋಣ. ಡೇ 2 ಸಪ್ರೇಟ್ ಆಗಲ್ಲ, ಒಂದರಲ್ಲೇ ಹಾಕ್ತೀವಿ, ಇದರಲ್ಲೇ ಹಾಕ್ತೀವಿ. ಆಮೇಲೆ ಗಣೇಶದು ಹಬ್ಬದ ದಿವಸ ಏನೇನ್ ಮಾಡಿದ್ವಿ ಅಂತ ಅದು ನೆಕ್ಸ್ಟ್ ವ್ಲಾಗ್. ಗಣೇಶ ಹಬ್ಬದ ವ್ಲಾಗ್ ಇದು. ಗಣೇಶ ಹಬ್ಬ ಡೇ 1, ಡೇ 2 ಪ್ರಿಪರೇಷನ್ ವ್ಲಾಗ್ ಈ ತರ ಮಾಡೋಣ. ಓಕೆ, ದೆನ್ ಇವತ್ತಿನ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ನಾಳೆ ಸಿಗ್ತೀವಿ. ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿರಂಜನ್ ಕುದ್ರಾಳ್ ಯೂಟ್ಯೂಬ್ ಚಾನಲ್. ಸೊ ದಿಸ್ ಈಸ್ ಡೇ 2 ಆಫ್ ಗಣೇಶ್ ಫೆಸ್ಟಿವಲ್ ಪ್ರಿಪ್ರೇಷನ್. ಇವತ್ತೇ ಜಾಸ್ತಿ ಕೆಲಸ ಇರೋದು. ಇವತ್ತು ಬಾಳೆಕಂಬ ಫಸ್ಟ್ ಸ್ಟಾರ್ಟ್ ಮಾಡೋದೇ, ಬಾಳೆಕಂಬ ಮತ್ತೆ ಬಾಳೆದೆಲೆ ಅವೆಲ್ಲ ಸ್ಟಾರ್ಟ್ ಮಾಡಿ, ಅದೇ ಮೇನ್ ಡೆಕೋರೇಷನ್ಸ್ ಆಗಿ ಫಸ್ಟ್ ಅದನ್ನ ಬಂದು ಮನೇಲಿಟ್ಟು ಸ್ನಾನ ಮಾಡಿ ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡ್ತೀವಿ. ಅದನ್ನು ತಗೊಂಬರೋಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಮೊದಲು ಅದೇ ಕೆಲಸ ಮಾಡೋಣ, ಆಮೇಲಿಂದ ಉಳ್ದಿದ್ದು ಮಾಡೋಣ. ಒಂದ್ಸರಿ ನಾವೇನೇನು ಸಾಮಾನು ಎಲ್ಲ ತೊಗೊಂಬರ್ಬೇಕು ಅದನ್ನೆಲ್ಲ ಒಂದ್ಸರಿ ತಂದು ಇಟ್ಟ ಮೇಲೆ ಮುಂದಿನ ಕೆಲಸ ಎಷ್ಟೊತ್ತಾದರೂ ಮಾಡ್ಬೋದು, ರಾತ್ರಿ ಆದರೂ ಮಾಡ್ಬೋದು. ಈಗ ಅರ್ಧ ಕೆಲಸ ಮಾಡಿ ಮತ್ತೆ ಹೋಗಿ ಅದನ್ನೆಲ್ಲ ತಗೊಂಬರ್ಬೇಕು ಅಂದರೆ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಮತ್ತು ಸಾಯಂಕಾಲ ಆದಮೇಲೆ ಕತ್ಲಾದ್ಮೇಲೆ ತರೋಕ್ಕೂ ಆಗಲ್ಲ. ಅದಕ್ಕೆ ಇವಾಗಲೇ ತಗೊಂಡ್ಬಿಡ್ಬೇಕು. ಇವಾಗ ಹೋಗ್ತಿದ್ದೀವಿ. ಇವಾಗ ಮಾರ್ನಿಂಗ್ ನಾವು ಒಂದು 7 o'clock ಹೋಗ್ತಿದ್ದೀವಿ. ಈಗ 7, ಈಗ ಎಕ್ಸಾಕ್ಟ್ 7 ಆಗಿದೆ. ಸೊ 7ಗೆ ಹೋಗ್ತಿದ್ದೀವಿ ನಾವೀಗ.
ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಇನ್ನೂ ಮತ್ತೆ ತಂದು ನಾವು ಬಾಳೆಕಂಬ ಎಲ್ಲ ತಂದು ಮನೇಲಿಟ್ಟು ಮತ್ತೆ ಚೆಂಡು ಹೂವು, ಆಮೇಲೆ ಹೂವಿನ ಹಾರ, ಮಾವಿನ ಸೊಪ್ಪು ಅವನ್ನೆಲ್ಲ ಮತ್ತೆ ತರಕ್ಕೆ ಹೋಗಬೇಕು. ಎಲ್ಲದನ್ನು ಒಮ್ಮೆಗೆ ತೊಗೊಂಬರೋಕ್ಕಾಗಲ್ಲ. ಹಾಗಾಗಿ ಆವಾಗವಾಗ ಬ್ರೇಕ್ ತೊಗೊಂಡು ಹೋಗ್ತಿದ್ದೀವಿ. ಅಂದರೆ ಒಂದು ಆದ ತಕ್ಷಣ ಮನೇಲಿಟ್ಟು ಮತ್ತೆ ಹೋಗ್ತೀವಿ. ಇವಾಗ ಮೊದಲು ಏನು ತಗೊಂಬರೋಣ? ಇವತ್ತು ಈಗ ಫಸ್ಟು ಮಾವಿನ ಸೊಪ್ಪು, ಕಬ್ಬು, ಆಮೇಲೆ ಬಾಳೆದೆಲೆ ಅಷ್ಟು ಮೊದಲು ಅದಿಷ್ಟು ತಗೊಂಬರ್ತೀವಿ. ಅಲ್ಲೇನು ವ್ಲಾಗ್ ಮಾಡಲ್ಲ ನಾವು ಜಾಸ್ತಿ, ಯಾಕಂದರೆ ಇವಾಗ ನಾವು ಪ್ರಿಪ್ರೇಷನ್ಸ್ದೇ ಇಲ್ಲೇ ಡೆಕೋರೇಷನ್ಸ್ದೇ ವ್ಲಾಗ್ ಮಾಡ್ತಾ ಹೋದ್ರೂ ಎಷ್ಟೊಂದು ವಿಡಿಯೋ ಆಗುತ್ತೆ. ಅದನ್ನು ಇದನ್ನು ಎಲ್ಲ ಮಾಡಬೇಕು ಅಂದರೆ ದೊಡ್ಡ ವ್ಲಾಗ್ ಆಗಿಬಿಡುತ್ತೆ. ಅಲ್ಲಿದೇನು ಬೇಡ, ಇಲ್ಲಿದಷ್ಟೇ ಮಾಡ್ತೀವಿ. ಓಕೆ, ಇವಾಗ ಹೋಗೋಣ. ಈಗ ಹೋಗಿ ಬರ್ತೀವಿ. ನೆಕ್ಸ್ಟ್ ಬಂದಮೇಲೆ ಮತ್ತೆ ನಾವು ಡೆಕೋರೇಷನ್ಸ್ ಮಾಡೋದನ್ನ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಅಂಟಿಲ್ ದೆನ್ ಕೀಪ್ ವೇಟಿಂಗ್. ಮಾಡ್ತಿದ್ಯೋ? ನಾವು ಇನ್ನೂ ಒಂದೊಂದೇ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಇಷ್ಟ ತನಕ ಇದನ್ನು ಒಂದು ಸ್ವಲ್ಪ ಕಟ್ ಮಾಡಿಕೊಟ್ರು. ಇವಾಗ ನಾನು ಇದನ್ನು ಜಾಯಿನ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಈ ಲೈಟ್ ನಾಳೆ ಹಾಕ್ಬೋದಾಗಿತ್ತು, ಅಂದರೆ ಇದು ಎಲೆ ಹಾಕಿದ ಲೈಟ್ ಹಾಕ್ಬೋದಿತ್ತು. ಇರಲಿ, ಮುಂಚೆನೇ ಮಾಡಿದ್ವಿ, ಯಾಕಂದರೆ ಎಲ್ಲ ಇವತ್ತೇ ಮಾಡ್ಬೇಕಂದ್ರೆ ಟೈಮ್ ಆಗ್ತಿರ್ಲಿಲ್ಲ. ಅರ್ಜೆಂಟ್ ಆಗ್ತಿತ್ತು, ಹಂಗಂತ ಮಾಡಿದ್ವಿ. ಮಾಡ್ತಾ ಇದ್ದೀವಿ ಇನ್ನೂ ಒಂದೊಂದೇ. ನೀನೇನು ಮಾಡ್ತೀಯ ಈಗ? ಈ ಥರ ಸರ್ಕಲ್ ಕಟ್ ಮಾಡಿಕೊಡ್ತೀಯಾ ನೀನು? ಹಾಂ, ಓಕೆ. ಚಂದನ್, ಹಲೋ. ಹಾಯ್. ಏನು ಮಾಡ್ತಿದ್ಯಾ? ನಾನು ಬಾಳೆ ಎಲೆನ ಎಲ್ಲ ಕಟ್ ಮಾಡ್ತಿದ್ದೀನಿ. ಈ ಥರ ಸರ್ಕಲ್ ಎಲ್ಲ ಮಾಡಿದ್ಯಾ? ಈಗ ಆಲ್ರೆಡಿ ಮಾಡಿದ್ದೀನಿ. ಎಷ್ಟಾಯ್ತು? ಒಂದು 20-30 ಆಯ್ತು? 50-45 ಅಷ್ಟೊಂದು ಆಯ್ತು ಆಲ್ರೆಡಿ? ಆಗಿದೆ. ಹಾಂ. ಮತ್ತೆ ಇದು ಬರೀ ಅದಕ್ಕಲ್ಲ, ಮತ್ತೆ ಗಣೇಶನ್ಗೆ ತಟ್ಟೆಯಲ್ಲಿ ಮೋದಕ ಎಲ್ಲ ಇಕ್ತೀವಲ್ಲ, ಸೊ ಅದಕ್ಕೂ ಬರುತ್ತೆ ಅಂತ. ಉಳಿದ್ರೂ ತಿಂಡಿಗೆ ಬರುತ್ತೆ ಇದು, ಅದನ್ನು ಯೂಸ್ ಮಾಡ್ತೀವಿ. ಎಲ್ಲ ರೀತಿ ಯೂಸ್ ಮಾಡು ಕಂಟಿನ್ಯೂ ಮಾಡೋಣ. ಆಮೇಲೆ ಸಿಗ್ತೀವಿ ಗೈಸ್, ಬಾಯ್. ಹಾಯ್ ನಿರಂಜನ್. ಸಾರಿ ಫಾರ್ ದಟ್. ಏನು ಮಾಡ್ತಿದ್ಯಾ ಈಗ? ಮುಗೀತಲ್ವಾ ಆಲ್ರೆಡಿ ಫುಲ್? ಒಂದು 80% ಆಯಿತು. ಕಷ್ಟ ಇರೋ ಕೆಲಸ ಎಲ್ಲ ಆಯಿತು. ಈಸಿ ಇರೋದು ಒಂದೊಂದೇ ಮಾಡ್ತಾ ಹೋಗ್ಬೇಕು. ಈಗ ಅಲ್ಲಿ ಇದು ಇಟ್ಟಿದೆಯಲ್ಲ ಪಾತ್ರೆ, ಅದೇ ಅದಕ್ಕೆ ಇದರಲ್ಲಿ ಬೆಳಗ್ಗೆ ನೀರು ಹಾಕಿ ಹಾಂ ಫ್ಲವರ್ ಡೆಕೋರೇಷನ್. ಓಕೆ. ನಡುವೆ ಶಿವ ಇಕ್ಬೇಕು. ಶಿವನಾ? ಓಕೆ. ಮತ್ತೆ ಫುಲ್ ಎಲ್ಲ ಮುಗ್ದಿದೆಯಲ್ಲ? ಜಾಗ ಇದು. ಹಾಂ. ಇದು ಗೌರಿ ಜಾಗ. ಮತ್ತೆ ಅಲ್ಲಿ ಫೋಟೋ ಇಕ್ಕಿದೆಯಲ್ಲ? ಅದು ಹಂಗೆ ಸುಮ್ಮನೆ ಇಟ್ಟಿರೋದು ಇವಾಗೋಸ್ಕರ. ಹಾಂ. ಇದು ಸರಸ್ವತಿ, ನಂಗೆ ಇಷ್ಟ ಅಂತ ನಾನು ಇಟ್ಕೊಂಡಿರೋದು. ಓಕೆ. ಅದಕ್ಕೇನು ನೀನೇ ಮಾಡಿದ್ಯಾ? ಸೀರೆ ಮಾಡಿದ್ಯಾ? ಇಲ್ಲ, ಆನ್ಲೈನ್ ಅಂತ ತರಿಸಿದ್ದೆ. ಆನ್ಲೈನಲ್ಲಿ ತರಿಸಿದ್ಯಾ? ಓಕೆ. ಬಟ್ ಏನ್ ಪ್ರಾಬ್ಲಮ್ ಅಂದ್ರೆ ಎಲ್ರು ಏನಂತಾರೆ, ಗೌರಿ ಗಣೇಶ ಹಬ್ಬದಿದ್ದೆಲ್ಲ ಇದೆಲ್ಲ ಯಾಕೆ ಅಂತ ಹೇಳ್ತಾರೆ. ಮನೇಲಿ ಡೆಕೋರೇಟ್ ಮಾಡೋದು. ಸರಸ್ವತಿ ಇಷ್ಟ. ನನಗೆ ಸರಸ್ವತಿ ಇಷ್ಟ ಅಂತ ನಾನು ಮಾಡಿದ್ದೀನಿ. ಬಟ್ ಇದು ಗೌರಿ ಅಂತ ಸ್ವಲ್ಪ ಜನ ಅನ್ಕೊಂಡ್ಬಿಡ್ತಾರೆ, ಅದು ಗೌರಿ ಅಲ್ಲ. ಗಣೇಶನ್ ಪಕ್ಕನೇ ಗೌರಿ ಇಡ್ತೀವಿ ಯಾವಾಗ್ಲೂ. ಆ ಕಡೆ ಗಣೇಶ, ಈ ಕಡೆ ಗೌರಿ ಫಿಕ್ಸ್, ಅದು ಯಾವಾಗ್ಲೂ ಫಿಕ್ಸ್. ಮತ್ತೆ ಅದೇನು ಅದು ಕೈಯಲ್ಲಿ ಹಿಡ್ಕೊಂಡಿದ್ಯಲ್ಲ ಅವೆಲ್ಲ? ಇದೆಲ್ಲ ಅಮ್ಮ ಕೊಟ್ಟರು ಚೆಕ್ ಮಾಡ್ತಾ ಇದ್ವಿ. ಚಂದನ್, ಮತ್ತೇನೋ ಕೆಲಸ ಹೇಳ್ತಾ ಇದ್ಯಲ್ಲ ಅವಾಗ್ಲೇ? ಮತ್ತೆ ದೀಪಕ್ಕೆ ಇದು ತಾನೇ, ದೀಪಕ್ಕೆ ಅಮ್ಮ ಕೊಟ್ರಪ್ಪ. ಇದ್ಮೂರು ಇದೇನೋ ಗೌರಿಗೆ, ಇದೆರಡು ದೀಪಕ್ಕೆ ಏನೋ ಅಂದ್ರು. ಇಲ್ಲೇನೋ ಕಟ್ಟಿದ್ರು, ನಾನು ಬಿಚ್ಚಿಬಿಟ್ಟೆ. ಇದು ಆನ್ಲೈನ್ ಅಲ್ಲಿ ಅಂತಲ್ಲ, ಇದು ಹೋಮ್ ಮೇಡ್. ಇದು ಹೋಮ್ ಮೇಡ್, ಇದು ಮಾತ್ರ ಆನ್ಲೈನ್. ಇದು ಏನೋ ರಾಕಿ ಹಿಂಗೇನೋ ಕಟ್ಟಿದ್ರು, ಬಿಚ್ಚಿದ್ದೆ. ಇನ್ನು ಏನ್ ಮಾಡೋದಿದೆ, ಏನ್ ಬಾಕಿ ಇದೆ? ಇನ್ನು ಫ್ಲವರ್ ಡೆಕೋರೇಷನ್ ಒಂದು, ಅದೆಲ್ಲ ಬೆಳಗ್ಗೆ ಮಾಡೋದು. ಮತ್ತೆ ಗಣೇಶನ್ಗೆ ಹೂವಿನ ಹಾರ ಎಲ್ಲ ಇದೆ. ಮತ್ತೆ ಕಬ್ಬು ಇದನ್ನೆಲ್ಲ ಫಂಡ್ಸ್ ಕೊಟ್ಟಿದ್ದು ಆಲ್ಮೋಸ್ಟ್ ಇವನೇ ರೆಡಿ ಮಾಡಿದ್ದು. ಮತ್ತೆ ನಮ್ ದೊಡ್ಡಮ್ಮ ಒಬ್ರು ಹೆಲ್ಪ್ ಮಾಡಿದ್ರು, ಅವರು ರೆಡಿ ಮಾಡಿದ್ರು, ಕೊಟ್ರು. ಇದೆಲ್ಲ ಇದ್ರ ಕೆಳಗಡೆ ಸ್ವಲ್ಪ ಬೇಸಿಂಗ್ ಎಲ್ಲ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಇದನ್ನು ಮಾಡಿದಾಯ್ತು. ಸ್ವಲ್ಪ ಸಾಮಾನು ತಕೊಳಕ್ಕೂ ಹೆಲ್ಪ್ ಮಾಡಿದ್ರು ಅಮ್ಮ. ಕೆಲವೊಂದು ಇರ್ಲಿಲ್ಲ, ಇವಾಗ ಮಾಡಿದ್ರು. ಹೊಸದ ನಿರಂಜನ್
ಹೊಸದಂತ ಏನಿಲ್ಲ. ನಮ್ಮಮ್ಮ ಗಣಪತಿ ಹಬ್ಬಕ್ಕಂತಾನೆ ಒಂದ್ ಕವರಲ್ಲಿ ಇದೆಲ್ಲಾ ಬಟ್ಟೆ, ಇಲ್ಲಿ ಏನೇನ್ ಬಟ್ಟೆ ಕಾಣಿಸ್ತಾ ಇದೆಯೋ ಇದಷ್ಟುನು ಒಂದ್ ಕವರಲ್ಲಿ ಹಾಕಿಟ್ಟಿರ್ತಾರೆ ಅಮ್ಮ. ಮರ್ತೋಗಿದ್ದೀನಿ ನಾನು. ಇಲ್ಲ, ಇದೆಲ್ಲ ಕ್ಲಾತ್ಸ್ ಹೋದ ವರ್ಷನೇ ಯೂಸ್ ಮಾಡಿದ್ದು, ಎಲ್ಲ ವರ್ಷನೂ ಯೂಸ್ ಮಾಡಿದೀವಿ. ಇವಾಗ ಹಬ್ಬ ಆದ್ಮೇಲೆ ಮತ್ತೆ ಪ್ಯಾಕ್ ಮಾಡಿ ಮತ್ತೆ ಮುಂದಿನ ವರ್ಷನೂ ಇದೇ ಯೂಸ್ ಮಾಡಿ. ಇದು ಆನ್ಲೈನ್ ಅಲ್ಲಿ ಈ ವರ್ಷ ತರಿಸಿದ್ಯಂತೆ? ಈ ವರ್ಷ ಅಲ್ಲ, ಲಾಸ್ಟ್ ಟೈಮ್ ತರಿಸಿದ್ವಿ. ಲಾಸ್ಟ್ ಟೈಮು ತೆಂಗಿನ ಗರೆ ಚಾಪೆ ಮಾಡಿದ್ವಿ, ಅದಕ್ಕೋಸ್ಕರ ಇದು ತರಿಸಿದ್ದು. ಈ ಸರಿ ಇದಿಷ್ಟು ಬೇರೆ ಏನೋ ಪ್ಲಾನ್ ಮಾಡಿದ್ದೆ ನಾನು, ಸ್ಟ್ರಾ ಹಾಕಿ ಆ ತರ ಏನೋ ಪ್ಲಾನ್ ಮಾಡಿದ್ದೆ, ಸ್ಟ್ರಾ ಸಿಗ್ಲಿಲ್ಲ. ಸೊ ಹಾಗಾಗಿ ಇದನ್ನ ಮಾಡಿದೀವಿ. ಕೆಲಸ ಎಷ್ಟು ಮಾಡಿದ್ರು ಆಗ್ತಾನೆ ಇಲ್ಲ, ಇನ್ನು ಸ್ಲೋಲಿ ಆಗ್ತಿದೆ. ಬೆಳಿಗ್ಗೆ ಎಷ್ಟು 8 ಗಂಟೆಗೆಲ್ಲ ನಾವು ಹೂವೆಲ್ಲ ಕಿತ್ಕೊಂಬರಕ್ ಹೋಗಿದ್ವಿ. 8 ಗಂಟೆಗೆ ಬಂದಿದ್ದು, 8 ಗಂಟೆಗೆ ಹೋಗಿದ್ದು, 11 ಗಂಟೆ ಆದ್ರೆ ಜಲ್ದಿನೇ 10 ಗಂಟೆಗೆ ಬಂದಿದ್ವಿ. 10 ಗಂಟೆಗೆ ನಮ್ಗೆಲ್ಲ ಕಿತ್ಕೊಂಬರೋದಾಗಿತ್ತು. ಎಲ್ಲಿಗೂ ಕುತ್ಕೊಳಕ್ಕೆ ಆಗಿಲ್ಲ, ಊಟ ಮಾಡಕ್ ಒಂದು ಕುತ್ಕೊಂಡಿದ್ವಿ, ಮತ್ತೆ ಕೂತಿಲ್ಲ. ಆಮೇಲೆ ರೆಸ್ಟು ತಗೊಳಕ್ ಆಗಿಲ್ಲ. ಈ ಟೈಮ್ ಯಾಕೋ ಹಿಂಗ ಆಗ್ತಾ ಎಷ್ಟು ಫಾಸ್ಟ್ ಮಾಡಕ್ ಹೋದ್ರು ಸ್ಲೋ ಆಗ್ತಿದೆ. ಒಂದು ಎಷ್ಟು ಮಾಡಿದ್ರು ಮುಗಿತಾನೆ ಇಲ್ಲ. ಇನ್ನು ಮಾಡ್ಬೇಕು, ಇನ್ನು ಮಾಡ್ಬೇಕು ಇನ್ ದ ಸೆನ್ಸ್ ಕರೆಕ್ಟಾಗಿ ಮಾಡ್ಬೇಕು ಅಂತ. ಹಾಯ್ ಗೈಸ್, ನಮ್ದು ಇವಾಗ ಪ್ರಿಪ್ರೇಷನ್ ಇಲ್ಲಿ ಬಂದು ನಿಂತಿದೆ. ಈಗ ಎಂಡ್ ಮಾಡ್ತಿದೀವಿ. ಇವಾಗ ಎಂಡ್ ಮಾಡ್ತಾ ಇದೀವಿ. ಟಚ್ ಅಪ್ ಕೊಡ್ಬೇಕಷ್ಟೇ, ಇದು ಲೀವ್ಸ್ ಸರಿ ಮಾಡ್ಬೇಕು. ರಾತ್ರಿ ಎಷ್ಟೊತ್ತಾಯ್ತು ಗುಂಡ? ರಾತ್ರಿ ನಾವು ಒಂದು 11:30 ಹಂಗಾಯ್ತು ಮಲ್ಗೋದು. ಮತ್ತೆ ಮಾರ್ನಿಂಗ್ 5 o'clock ಎದ್ದಿದ್ದೀವಿ. ಈಗ 6 o'clock 6 ಆಗಿದೆ, ಇವಾಗ ಮುಗ್ದಿದೆ. ಇವಾಗ ಮತ್ತೆ ಗುಂಡ ಇವಾಗ ಸ್ನಾನ ಪೂಜೆ ಮಾಡ್ಬಿಡೋಣ. ಈಗ ಸ್ನಾನ ಮಾಡಿ ಪೂಜೆ ಒಂದು ಮಾಡೋದಷ್ಟೇ. ಆ ಗಣೇಶನ್ ಕೂರಿಸಿ ಪೂಜೆ ಮಾಡೋದೊಂದು ಬಾಕಿ ಇದೆ, ಅದನ್ನ ಮಾಡಿ ಮುಗಿಸಿ ನಮ್ಮ ಗಣೇಶ ಫೆಸ್ಟಿವಲ್ನ ಸ್ಟಾರ್ಟ್. ಆ್ಯಕ್ಚುಲಿ ಇವಾಗ ಸ್ಟಾರ್ಟ್, ಇದಿಷ್ಟು ಪ್ರಿಪ್ರೇಷನ್. ಸೊ ಪ್ರಿಪ್ರೇಷನ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಇನ್ನು ಮುಂದೆ ಇನ್ನೊಂದು 2-3 ದಿನದಲ್ಲಿ ಗಣೇಶ ಬಂದು ವ್ಲಾಗ್ ಬರ್ತಾ ಇದೆ. ಸೊ ಅಲ್ಲಿವರೆಗೂ ಕೀಪ್ ವೇಟಿಂಗ್. ಅಂಟಿಲ್ ದೆನ್ ಟಾಟಾ, ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.